16ನೇ ವಯಸ್ಸಿಗೆ ಖಡ್ಗ ಹಿಡಿದು ಯುದ್ಧ ಮಾಡಿದ ವೀರ, ಯುದ್ಧ ಮತ್ತು ಯುದ್ಧ ತಂತ್ರಗಾರಿಕೆಯ ಚಾಣಾಕ್ಷ, ಪ್ರಜೆಗಳ ಹಿತಾಸಕ್ತಿ ಬಯಸುವ ಮಹಾನುಭಾವ, ಮರಾಠ ಸಾಮ್ರಾಜ್ಯ ಸ್ಥಾಪಕ, ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮೊಳಗಿಸಿದ ಧೀರ, ಹಿಂದೂ ಸಾಮ್ರಾಟ, ಮಹಾಪರಾಕ್ರಮಿ, ಆತನೇ ಶಿವಾಜಿ ಭೋಸ್ಲೆ, ಛತ್ರಪತಿ ಶಿವಾಜಿ ಮಹಾರಾಜ್. ಸ್ನೇಹಿತರೆ, ಈ ವೀರನ ಯಶೋಗಾಥೆಯನ್ನ ನಾವೆಲ್ಲ ಕೇಳಿದ್ದೇವೆ. ಆತನ ಕೆಚ್ಚೆದೆಯ ಕಥೆಗಳನ್ನ ಓದಿದ್ದೇವೆ. ಇವತ್ತಿಗೂ ಹಿಂದೂ ಸಾಮ್ರಾಟರಾಗಿ ಮೆರೆಯುತ್ತಾ ಯುವಕರ ಸ್ಫೂರ್ತಿಯಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾದ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗೆ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಛತ್ರಪತಿ ಶಿವಾಜಿ 1630 ಫೆಬ್ರವರಿ 19ರಂದು ಪುಣೆ ಜಿಲ್ಲೆಯ ಜುನ್ನರ್ ಪಟ್ಟಣದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ತಾಯಿ ಜೀಜಾಬಾಯಿ, ತಂದೆ ಶಹಾಜಿ ಭೋಸ್ಲೆ. ಜನನಿ ತಾನೇ ಮೊದಲ ಗುರು ಎನ್ನುವಂತೆ ಜೀಜಾಬಾಯಿ ಶಿವಾಜಿಯ ಮೊದಲ ಗುರುವಾಗಿದ್ದರು. ತಾಯಿ ಜೀಜಾಬಾಯಿ ಹೇಳಿದ ಪುರಾಣ ಪುಣ್ಯ ಕಥೆಗಳು ಶಿವಾಜಿಯನ್ನ ಮಹಾಪರಾಕ್ರಮಿಯನ್ನಾಗಿ ಮಾಡಿತ್ತು. ಶಿವಾಜಿಗೆ ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ತಾಯಿ ಜೀಜಾಬಾಯಿ. 1645 ಆಗ ಶಿವಾಜಿಗೆ 16 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಖಡ್ಗವನ್ನ ಹಿಡಿದು ಸಾವಿರಾರು ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳುತ್ತಾರೆ. 54ರಲ್ಲಿ ಪಶ್ಚಿಮ ಕೊಂಕಣ ತೀರವನ್ನ ಗೆದ್ದುಕೊಳ್ಳುತ್ತಾರೆ. ಯುದ್ಧದಲ್ಲಿ ಸೋಲಾಗುವ ಆಲೋಚನೆ ಬಂದಿದ್ರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು, ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು ಎನ್ನುವ ಗೆರಿಲ್ಲಾ ಯುದ್ಧ ನೀತಿಯನ್ನ ಮೊದಲು ಪ್ರಪಂಚಕ್ಕೆ ಪರಿಚಯಿಸಿದ್ದೇ ಇದೇ ಛತ್ರಪತಿ ಶಿವಾಜಿ. ಶಿವಾಜಿಯ ಪರಾಕ್ರಮ ನೋಡಿ ಒಳಗೊಳಗೆ ಕುದಿಯುತ್ತಿರುವ ಬಿಜಾಪುರದ ಸುಲ್ತಾನರು 1657ರಲ್ಲಿ ಶಿವಾಜಿಯನ್ನ ಬಂಧಿಸಲೇಬೇಕೆಂದು ಅಫ್ಜಲ್ ಖಾನ್ ಎನ್ನುವ ಸೇನಾಧಿಪತಿಯನ್ನ ಕಳಿಸುತ್ತಾರೆ. ಅಫ್ಜಲ್ ಖಾನ್ನ ಸೇನೆ ಶಿವಾಜಿಯ ಮೇಲೆ ದಂಡೆತ್ತಿ ಹೋಗುವಾಗ ಈ ಕ್ರೂರ ಸೇನೆ ತುಳಜಾಭವಾನಿ ದೇವಸ್ಥಾನ, ಪಂಡರಾಪುರದ ವಿಠೋಬಾ ದೇವಸ್ಥಾನದ ಮೇಲೆ ದಾಳಿ ಮಾಡುತ್ತದೆ. ಅಫ್ಜಲ್ ಸೇನೆ ಬಂದಾಗ ಶಿವಾಜಿ ಪ್ರತಾಪ್ ಗಢದ ಕೋಟೆಗೆ ಹೋಗುತ್ತಾರೆ. 30,000 ಸೈನಿಕರ ಅಗಾಧ ಸೇನೆಯನ್ನ ನೋಡಿ ಜನ ಶಿವಾಜಿ ಈಗ ಶರಣಾಗುತ್ತಾರೆ ಅಂದುಕೊಳ್ಳುತ್ತಾರೆ. ಆದರೆ ಶಿವಾಜಿ ಧೈರ್ಯಗೆಡಲಿಲ್ಲ. ನಿರಂತರವಾದ ಯುದ್ಧ ನಡೆಯುತ್ತಿದ್ದು ಅಫ್ಜಲ್ ಖಾನ್ ಸಂಧಾನಕ್ಕಾಗಿ ತನ್ನ ದೂತನಿಂದ ಸಂದೇಶ ಕಳಿಸುತ್ತಾನೆ. ನವೆಂಬರ್ 10, 1659ರಂದು ಸಂಧಾನಕ್ಕೆ ಒಂಟಿಯಾಗಿ ಹೋದ ಶಿವಾಜಿ ಅಪಾಯದ ಮುನ್ಸೂಚನೆ ಅರಿತು ರಕ್ಷಣಾ ಕವಚ ಧರಿಸಿ ಹೋಗುತ್ತಾರೆ. ದಾಳಿ ನಡೆಸಿದ ಅಫ್ಜಲ್ ಖಾನ್ನನ್ನ ಕೊಲ್ಲುತ್ತಾರೆ ಮತ್ತು ಜೀವ ಉಳಿಸಿಕೊಳ್ಳುತ್ತಾರೆ. ಶಿವಾಜಿ ಸರ್ವಧರ್ಮ ಸಹಿಷ್ಣುನಾಗಿದ್ದು ಎಲ್ಲ ಧರ್ಮದವರನ್ನ ಗೌರವಿಸುತ್ತಿದ್ದರು. ತನ್ನ ರಾಜ್ಯದಲ್ಲಿ ಮುಸ್ಲಿಮರಿಗೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸ್ಥಾನ ನೀಡಿದ್ದರು. ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನ ಕಟ್ಟಿಸಿದ್ದರು. ಶಿವಾಜಿ ಸೈನ್ಯದಲ್ಲಿ 100ರ 1 ಭಾಗ ಮುಸ್ಲಿಂ ಸೈನಿಕರಿದ್ದರು. ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರ್ ಅಲಿ, ನಾವಿಕ ದಳ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಮುಖ್ಯ ಪದವಿ ನೀಡಿದ್ದರು. ಹೀಗೆ ಹಲವಾರು ದಾಳಿಗಳನ್ನ ನಡೆಸಿ ಇತಿಹಾಸದ ಪುಟಗಳಲ್ಲಿ ಸೇರಿದ ಧೀರ ಹಿಂದೂ ಸಾಮ್ರಾಟ ಶಿವಾಜಿ ಮಹಾರಾಜರು ತನ್ನ 50ನೇ ವಯಸ್ಸಿನಲ್ಲಿ 1680ರಂದು ಮರಣ ಹೊಂದುತ್ತಾರೆ. ಶಿವಾಜಿಯ ಸಾವಿನ ಕುರಿತು ಹಲವು ಗೊಂದಲಗಳಿವೆ. ಕೆಲವರು 12 ದಿನಗಳ ಕಾಲ ಅನಾರೋಗ್ಯದಿಂದ ಬಳಲಿ ಸತ್ತರು ಎಂದರೆ, ಇನ್ನು ಕೆಲವರು ಶಿವಾಜಿಯ 2ನೇ ಪತ್ನಿ ಸ್ವಯರಾಬಾಯಿ ತನ್ನ ಮಗ ರಾಜಾರಾಮನನ್ನ ರಾಜನನ್ನಾಗಿ ಮಾಡುವ ಹುನ್ನಾರದಿಂದ ಶಿವಾಜಿಗೆ ವಿಷ ಉಣಿಸಿದಳು ಎನ್ನುತ್ತಾರೆ. ಇನ್ನು ಶಿವಾಜಿ ಸತ್ತಾಗ ಅವರ ಪತ್ನಿ ಪುತಲಿಬಾಯಿ ಅವರ ಚಿತೆಗೆ ಹಾರಿ ಸತಿಸಗಮನ ಮಾಡಿಕೊಂಡರು ಎನ್ನಲಾಗುತ್ತಿದೆ. ಜಾತ್ಯತೀತ ಭಾವನೆ, ಸಮಾನತೆ, ಸಹೋದರತೆ, ಅದಮ್ಯ ಧೈರ್ಯ, ದೇಶಭಕ್ತಿ, ಧರ್ಮಾಭಿಮಾನ, ಸ್ತ್ರೀ ಗೌರವ ಮುಂತಾದ ಅದ್ಭುತ ವ್ಯಕ್ತಿತ್ವದ ಹಿಂದೂಗಳ ಹೃದಯ ಸಾಮ್ರಾಟದಲ್ಲಿ ಸಾಮ್ರಾಟರಾಗಿ ಮೆರೆಯುತ್ತಿರುವ ಛತ್ರಪತಿ ಶಿವಾಜಿ ಮಹಾರಾಜರು ಅಂದಿಗೂ ಇಂದಿಗೂ ಎಂದೆಂದಿಗೂ ನಮಗೆಲ್ಲ ಸ್ಫೂರ್ತಿ. ಧನ್ಯವಾದಗಳು.